ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮೂಲ್ ವ್ಲಾಗ್ಸ್. ಸೊ ಇವತ್ತು ಈಗೀಗ ನಾನು ಚಾಲೆಂಜ್ ಕೊಡಾಕತ್ತೇನ್ರಿ. ಅದೇನಪ್ಪಾ ಅಂದ್ರೆ ಈಗೀಗ ಇವತ್ತು ಫುಲ್ ಡೇ 100 ರೂಪಾಯಿನೇ ಸ್ಪೆಂಡ್ ಮಾಡ್ಬೇಕಾಗುತ್ತೆ. 100 ರೂಪಾಯಿ ಒಳಗೆ ಈಕಿಂದೆಲ್ಲ ಖರ್ಚಾಗ್ಬೇಕು. ಅಂದ್ರೆ ಈಕಿನ ಮುಂಜಾನೆ ನಾಷ್ಟ, ಚಹಾ, ಊಟ, ರಾತ್ರಿ ಊಟ, ಟ್ರಾವೆಲಿಂಗ್ ಪ್ರತಿಯೊಂದು 100 ರೂಪಾಯಿ ಆಗ್ಬೇಕು. ಸೊ ನೋಡೋಣ ಬರ್ರಿ ಇದಕ್ಕೆ ಇದು ಮಾಡಕ್ಕಾಗತ್ತೋ ಇಲ್ಲೋ ಅಂತ ಹೇಳಿ. ಯಾಕಂದ್ರೆ ನೋಡ್ರಿ, ಬರೀ ಹೊರಗೆ ಹೋದ್ರಪ್ಪ 20 ರೂಪಾಯಿಗೆ ನೀರು ಸಿಗುತ್ತೆ ಬಾಟಲ್ ತಗೊಂಡ್ರೆ. ಅಂತವ್ರಾಗ ಫುಲ್ ಒನ್ ಡೇ ಫುಲ್ 100 ರೂಪಾಯಿ ಸರ್ವೈವ್ ಮಾಡ್ಬೇಕು. ಸೊ ಲೆಟ್ಸ್ ಸಿ, ನೋಡೋಣ ಹೆಂಗ್ ಮಾಡ್ತಾಳ ಅಂತ ಹೇಳಿ. ಎಕ್ಸೈಟೆಡ್ ಅದೇನ್ರಿ, ಹಂಗ ನರ್ವಸ್ ಅದೇನ್ರಿ ಬಾಳ. ಟಿಫನ್ ಮಾಡಿಲ್ರಿ, ಮುಂಜಾನೆ ಟಿಫನ್ ಮಾಡಿಲ್ಲ. ಮಸ್ತ್ ಚುರು ಚುರು ಅನ್ನತಿರ್ಬೇಕು ಗೊತ್ತ್ರಿ ಹೊಟ್ಯಾಗ. ಅದು ಮೇನ್ ಇಂಪಾರ್ಟೆಂಟ್ ಇದ್ರೊಳಗ ಬಾರ್ಗಿನ. ಯಾಕಂದ್ರೆ ನಾನು ಉಳಿಸ್ತಾಳ ಅಷ್ಟು ಒಟ್ಟು 100 ರೂಪಾಯಿ ಓನ್ಲಿ 100 ರೂಪಾಯಿ ಐತ್ರಿ. ಇವತ್ ಒಂದ್ ದಿವ್ಸ ನಾ 100 ರೂಪಾಯಿ ಒಳಗೆ ಅಂಡರ್ ಅದ್ರೊಳಗೆ ಮಾಡ್ಬೇಕು ನಾನು. ನಾಷ್ಟ ನೀವು ಹೊರಗೆ ಹೋದ್ರೆ ನಾಷ್ಟನೇ 80-50 ರೂಪಾಯಿ ಐತ್ರಿ. ಏನ್ ಮಾಡ್ತಾಳೆ ಯಾರು ಗೊತ್ತ, ಬರ್ರಿ ನೋಡೋ ಮತ್ತು. ಸೊ ಈಗ ಈಕಿಗೆ ಬೇಕ್ರಿ ಆಟೋ ಏನ್ ಮಾಡ್ತಾಳ ಗೊತ್ತಿಲ್ಲ. ಅಂಕಲ್ ರೀ, ನಂಗೆ ಫ್ರೀದಾಗ ಬಿಡ್ತೀರಿ ಗಾಂಧಿ ಚೌಕ್ ಮಠ ರೀ? ಫ್ರೀದಾಗ ರೀ, ನಾನು ಚಾಲೆಂಜ್ ಮಾಡತ್ತೀನ್ರಿ. ಹಂಗಾಗಿ ಬರ್ರಿ, ನಡಿ ಹೋಗಿ ಬಾಯ್. ಥ್ಯಾಂಕ್ಸ್ ರೀ ಅಂಕಲ್. ಫ್ರೀದಾಗ ಬಂದಿರಿ, 100 ರೂಪಾಯಿ ಉಳಿತು. 20 ರೂಪಾಯಿ ಉಳಿಸಿಲ್ಲ ರೀ. ಯಾಕೋ ಚಾಲೆಂಜ್ ಆಕಿ ಕಂಪ್ಲೀಟ್ ಮಾಡ್ತಾವ ಅನ್ಸಾದೈತೆ ನನಗೆ. ಇದು ಫಸ್ಟಿಗೆ ಹೋಗೋಣ ಕೇಳ್ಕೊ, ಬರಲ್ಲ ಅನ್ಕೊಂಡಿದ್ದೆ. ಹೂ ಅಂದ್ಬಿಟ್ರಪ್ಪ, ಕೈಂಡ್ ಹಾರ್ಟೆಡ್ ಪರ್ಸನ್ ರೀಪ. ಥ್ಯಾಂಕ್ಸ್ ರೀ ಅಂಕಲ್. ನೋಡಾತಿದ್ರ ನಮ್ ವ್ಲಾಗ್ಸ್. ಫುಲ್ ಹೊಟ್ಟೆ ಶೂ ಆಗೈತ್ರಿ. ಒಂದ್ ಮುಂಜಾನೆಯಿಂದ ವೇಟ್ ಮಾಡ್ಲಿಕ್ಕತ್ತೀನಿ. ಹೋಟೆಲ್ಗೆ ಹೋಗೋಣಂತ ಬರ್ರಿ, ಮೊದಲು ಪೇಟ್ ಪೂಜೆ ಮಾಡ್ಕೊಳ್ಳೋಣಂತ. ಇಲ್ಲ ಹೊಂಟಾಳ್ರಿ ಹೋಟೆಲ್ಗೆ. ಈಗೀಗ 20 ರೂಪಾಯಿ ಸಿಗ್ತೈತೆ ಅನ್ಕೊಂಡ. ನೋಡೋಣ ಬರ್ರಿ ಏನ್ ಮಾಡ್ತಾವ ಗೊತ್ತಿಲ್ಲ. ಈ ಲೇಟ್ ದುಡ್ಡು ಗೊತ್ತೇನ್ರಿ? ಇಡ್ಲಿ ನೋಡು, ಮೆನ್ಯೂ ಕೊಡ್ಬೇಕು. ಮೆನ್ಯೂ ಕೊಡ್ತೀನಿ. ಮೆನ್ಯೂ ಇಲ್ಲ ಐತೆ ಮ್ಯಾಗ. ₹60 ₹70 ಅದಾವು. ಇಲ್ಲೇ 60 ₹70 ಹೋಗ್ತಂದ್ರೆ ಹೆಂಗ್ರಿ? ಬ್ಯಾಡ್ರಿಪ್ಪ, ಹೊರಗೆ ಹೋಗೋಣಂತ ಬರ್ರಿ. ಬೇಡ, 100 ರೂಪಾಯಿ ಚಾಲೆಂಜ್ ಒಳಗೆ ಇಲ್ಲಿ ಬಂದಾಡ್ರಿ 50 ರೂಪಾಯಿ ಇಲ್ವಾ? ನಿಮ್ ಕಡೆ ಬರೀ 100 ರೂಪಾಯಿ ಆಗುತ್ತೆ. ಅದೇ ಗೊತ್ತಾತು. 100 ರೂಪಾಯಿ ಮಾಡ್ಬೇಕು. ನಾನು ಅದೇ ಅನ್ನತೀನಿ. ಇಂತಲ್ಲಿ ಬಂದಾಳ ನಾನು ಒಂದು 20 ಹಿಂಗಿರ್ಬೋದು ಅನ್ಕೊಂಡಿದ್ದೆ. ಯಾಕಂದ್ರೆ ನಾ ಸೇವ್ ಮಾಡಿದ್ನಲ್ಲ. 60-70 ರೂಪಾಯಿ. ನಾ 60-70 ರೂಪಾಯಿ ಹೋದ್ರೆ ನಂಗೆ ಹಿಂದೆ ಕೆಟ್ಟ ಹೋಯ್ತು. ಬರೀ ಇಲ್ಲೇ ಸ್ಟ್ರೀಟ್ ನೋಡೋಣಂತ. ಈ ಕಡೆ ಬಂದೆ, ಒಂದು ಅಂಗಡಿ ಓಪನ್ ಇಲ್ರಿ. ನಾಷ್ಟದ ಸ್ಟಾಲೇ ಕಾಣತಿಲ್ಲ ಎಲ್ಲೂನು. ಎಲ್ಲ ನೋಡ್ರಿ, ಅಲ್ಲೊಂದು ಅಂಗಡಿ ಕಾಣತೈತ್ರಿ, ಭಾಳ ರಶ್ ಅದ. ಮೋಸ್ಟ್ಲಿ ಸಿಕ್ತಿರ್ಬೋದು ಅನ್ಸಾತೈತಿ. ನೋಡು ನನ್ಬೋದು. ಕೇಳು, ಅದೇ ಕೊಟ್ರೆ ತಿನ್ನೋದ್ರಿ. ಅದೇನಾರ 30-60 ರೂಪಾಯಿ ಅಂದ್ರೆ ಬಿಟ್ಟೆ ಬರ್ತೀನಿ ರೀ ನಾ. ಬರ್ರಿ ಕೇಳೋಣ. ಹೆಂಗನ್ನ ಪ್ಲೇಟ್ ಇಡ್ಲಿ? ಸಿಂಗಲ್ ಇಡ್ಲಿಗೆ ಎಷ್ಟು ಕೊಡ್ತೀರ? ಸಿಂಗಲ್ ಇಡ್ಲಿ 2 ಪೀಸ್ ತೊಗೊಂಡ್ರೆ 20 ರೂಪಾಯಿ. 1 ಪೀಸ್ 10 ರೂಪಾಯಿ. 1 ಪೀಸ್ 10 ರೂಪಾಯಿ. 2 ಇಡ್ಲಿ 30 ರೂಪಾಯಿ. ಒಂದು ಇಡ್ಲಿ ಕೊಡೋಣ 10 ರೂಪಾಯಿದು ಸಿಂಗಲ್. ಸಾಕ್ರಿ, ಇಷ್ಟು ಹೊಟ್ಟೆ ಹೋಗಿ ಮುಗಿದು ಬಿಡ್ತೈತಿ. ಫೈನಲಿ ಸಿಕ್ತ್ರಿ ಒಂದು ಇಡ್ಲಿ 10 ರೂಪಾಯಿ. 10 ರೂಪಾಯಿ ಸಿಂಗಲ್ ಇಡ್ಲಿ? ಚಲೋ ಅಲ್ಲ. 20 ರೂಪಾಯಿ ಅನ್ಬೇಕು ನೋಡ್ಲಿ. ಏನು ಇಲ್ಲ, 10 ರೂಪಾಯಿ. ಭಾರಿ ಆತಪ್ಪ ಚಾಲೆಂಜ್. ನೋಡ್ರಿ ಕಂಪ್ಲೀಟ್ ಮಾಡಾಕತ್ತದ. ಮಸ್ತ್ ಮಾಡ್ಯಾರ್ರಿ ಇಡ್ಲಿ ಮತ್ತು ಸಾಂಬಾರ್. ಚಲೋ ಮಾಡ್ತಾರೆ. ನಂದು ಇವತ್ತು ಲಕ್ ಐತೇನೋ, ಯಾರಿಗೆ ಗೊತ್ತು. ಎಲ್ಲರೂ ಕೇಳೋಣ ಅಂತಾರ. ಹೊಟ್ಟೆ ಭಾಳ ಕೆಟ್ಟ ಶೋ ಆಯ್ತಲ್ಲ. ಕರೀಲಿಪ್ಪ, ಏನೂ ತಿಂದಿಲ್ಲ ಗೊತ್ತು. ನೀರು ಸತೆ ಕುಡ್ದಿಲ್ಲ ನಾ. ಹೊಟ್ಟೆ ತುಂಬ ಸಾಕು ನಂಗೆ ಇಷ್ಟೇ. ಸಾರಿ, ಚೇಂಜ್ ಇಲ್ಲ. ನಾ ಇವತ್ತು ಚಾಲೆಂಜ್ ಮಾಡತ್ತೀನಿ. ನಾ 100 ರೂಪಾಯಿ ಒಳಗೆ ಒನ್ ಡೇ ಹೆಂಗೆ ಹೋಗುತ್ತಂತ. ಚಲೋ, ಫೈನಲಿ 10 ರೂಪಾಯಿ ಇಡ್ಲಿ ತಿಂದಿರಿ. ಒಂದು ದಿವ್ಸದಾಗ 100 ರೂಪಾಯಿ ಬದುಕಾಗತ್ರಿ? ಇಲ್ರಿ, ಬದುಕಾಗಲ್ರಿ 100 ರೂಪಾಯಿದಾಗ. ಏನು ಬದುಕ್ತೀವಿ? 4 ಮಕ್ಕಳ, 2 ಗಂಡ ಹೆಂಡ್ತಿ, ಏನು ಬದುಕುದ್ರಿ 100 ರೂಪಾಯಿದಾಗ? ಹೌದ್ರಿ. 100 ರೂಪಾಯಿದಾಗ ಏನು ಬದುಕ್ತೀವಿ ಹೇಳಿ? ಮತ್ತೆ 100 ರೂಪಾಯಿ ಅಂದ್ರೆ ಚಾ ಮಾಡಿದ್ರೆ 100 ರೂಪಾಯಿ ಹೋಗ್ತದೆ. ನೀರೇ ಮಾಡಕ್ಕೆ ಆಯ್ತ್ರಿ. ಆಂಟಿ ಹೇಳಿದ್ರೆ 100 ರೂಪಾಯಿದಾಗ ಬದುಕಕ್ಕಾಗಂಗಿಲ್ಲ ಅಂತ್ರಿ. 100 ರೂಪಾಯಿದಾಗ ಒಂದು ದಿವ್ಸ ಬದುಕಕ್ಕಾಗತ್ರಿ? ನೋಡ್ರಿಪ್ಪ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಬೆಳಗ್ಗೆ ನಾಷ್ಟ ಆಗೈತ್ರಿ, ಫುಲ್ ಕರ್ಗಿಶ್ ಬಂದೆ.
ಸ್ವಲ್ಪ ಆ ಕಡೆ ಅಡ್ಡಾಡ್ದೆ. ಈಗ ಹೊಟ್ಟೆ ಶಿಲಿಕತ್ತು. ಏನು ಊಟ ಮಾಡಬೇಕು, ಎಲ್ಲಿ ಹುಡುಕ್ಲಿ ಊಟ ಅಂತ ವಿಚಾರ ಮಾಡತ್ತೀನಿ. ನೋಡೋಣಂತ್ರಿ ಎಲ್ಲಿ ಸ್ವಸ್ಥ ಮಸ್ತ್ ಸಿಗ್ತೈತಲ್ಲ ಊಟ ಮಾಡೋನು. ಫ್ರೀದಾಗಿದ್ರೆ ಫ್ರೀದಾಗ ಊಟ ಮಾಡೋಣಂತ. ಎಲ್ಲಿ ನಮ್ದು ಇದ್ರೊಳಗೆ ಇರ್ತೈತಲ್ಲ, ಅಂದ್ರೆ ನಮ್ದು ಬಜೆಟ್ ಒಳಗೆ ಅದ್ರಾಗ ಹುಡುಕಿ ಮಾಡೋಣಂತ್ರಿ. ನಾಷ್ಟ ಎಲ್ಲಿ ಇದು ಊಟ ಎಲ್ಲಿ ಸಿಗ್ತಿಲ್ಲ ಫ್ರೀದಾಗ? ಫ್ರೀದಾಗ ಗೊತ್ತಿಲ್ರಿ. ಗೊತ್ತಿಲ್ಲ. ಸ್ವಸ್ಥದಾಗ ಎಲ್ಲಿ ಸಿಗ್ತೈತಿ? ಸಸ್ತಾನ ಗೊತ್ತಿಲ್ರಿ. ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಅನ್ನ ಫ್ರೀದಾಗ ಎಲ್ಲಿ ಊಟ ಸಿಗುತ್ತಿಲ್ಲ? ಹಾ, ಫ್ರೀದಾಗಿಲ್ಲ ಅಂದ್ರೆ ಸ್ವಸ್ಥದಾಗ. ನಿಮ್ಮ ರೂಮಿಗೆ ಅನ್ನ ಇಲ್ಲ, ನಾನು ಚಾಲೆಂಜ್ ಮಾಡೀನಿ 100 rupees ಅದ. ಹಾ, ಮಧ್ಯಾಹ್ನ ಊಟನ ಎಲ್ಲಿ ಸ್ವಸ್ಥ ಸಿಗುತ್ತೆ? ವೆಜ್ ಅನ್ನ, ನಾನ್ ವೆಜ್ ಇಲ್ಲ. ಎಲ್ರಿ? ಸಿದ್ದೇಶ್ವರ ಗುಡಿ ರೀ, ಹಾ ಅಲ್ಲಿ ಮೊದಲು ಊಟ ಹಾ, 20 ರೂಪಾಯಿ 30 ರೂಪಾಯಿ ಅಷ್ಟು ಫ್ರೀ ಐತಿ. ಫ್ರೀ. ಸಿದ್ದೇಶ್ವರ ಆಶ್ರಮ ಹೋಗ್ರಿ. ಸಿದ್ದೇಶ್ವರ ಹೋಗ್ರಿ, ಇಲ್ಲ ಸಿದ್ದೇಶ್ವರ ಗುಡಿ ಮಗಳು ಐತ್ರಿ. ಐತ್ರಿ ಫ್ರೀದಾಗ? ಹೌದಾನ? ಆಶ್ರಮಕ್ಕೆ ಹೋಗ್ರಿ, ಫ್ರೀದಾಗ ಊಟ ರೀ. ಹೌದ್ರಿ, ಬರ್ರಿ. ಅನ್ನ ಹೇಳಣ, ಅಲ್ಲಿ ಸಿದ್ದೇಶ್ವರ ಗುಡಿ ಕಡೆ ಎಲ್ಲೋ ಫ್ರೀದಾಗ ಐತಂತ ಅಲ್ಲಿ ಹೋಗಿ ಊಟ ಮಾಡ್ಬರ್ರಿ. ಅಣ್ಣ ಥ್ಯಾಂಕ್ಸ್. ನಿತಿನ್ ಅಮ್ಮು ಲಾಗ್ಸ್ ಅಣ್ಣ, ನಿತಿನ್ ಅಮ್ಮು ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಣ್ಣ. ಎಲ್ಲರಿಗೂ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಣ್ಣ, ಸಪೋರ್ಟ್ ಮಾಡ್ರಣ್ಣ ನಮಗೆ. ಇದನ್ನ ಯೂಟ್ಯೂಬ್ ಚಾನಲ್. ಹಾಂ, ಯೂಟ್ಯೂಬ್ ಚಾನಲ್ ಅಣ್ಣ. ಬಿಜಾಪುರ ಐತ್ರಿ, ನೀವು ಒನ್ ಡೇ ಫುಲ್ ಫ್ರೀ ಊಟ ಮಾಡ್ಬೋದು ನೀವು ಇಲ್ಲಿ. ಹೌದಾ ಅಣ್ಣ? ಇಲ್ಲಿ ಹುಡುಗರು ಕೇಳ್ರೆ ಗೊತ್ತಾಗತ್ತೆ. ಹಾಂ, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಅಣ್ಣ, ಸಪೋರ್ಟ್ ಮಾಡ್ರಣ್ಣ ಎಲ್ಲರೂ. ಬರ್ರಿ, ಸಿದ್ದೇಶ್ವರ ಗುಡಿ ಕಡೆ ಎಲ್ಲಿ ಐತಂತ್ರಿ, ಅಲ್ಲಿ ಫ್ರೀದಾಗ ಸಿಗುತ್ತಂತ ಹೋಗಿ ನೋಡ್ಬರೋಣಂತ ಬರ್ರಿ. ಸಿದ್ದೇಶ್ವರ ಗುಡಿ ಬಂತು ನೋಡ್ರಿ, ನಡ್ಕೊಂಡು ಬಂದ್ವಿ. ಇಲ್ಲೇ ಬಾಜು ಐತದ ಗುಡಿ, ಯಾವ್ದಂತ ಗೊತ್ತಿಲ್ಲ. ಅಲ್ಲಿ ಪ್ರಸಾದ ಕೊಡ್ತಾರಂತ. ಕೇಳುಂ ಬರ್ರಿ, ನನಗೂ ಗೊತ್ತಿಲ್ಲ ಇಲ್ಲಿ ಪ್ರಸಾದ ಕೊಡ್ತಾರೋ ಇಲ್ಲೋ ಅಂಥೇಳಿ. ಅಣ್ಣ ಹೇಳ್ದ. ಬಂದೀವಿ ಇಲ್ಲಿ ಮಠ. ಎಲ್ಲಿತ್ತು? ಇಲ್ಲಿ ಹಾದಿನೇ ಇಲ್ಲ. ಹಾಂ, ಅಲ್ಲಿತ್ತನ. ಹಾಂ, ಬರ್ರಿ ಹೋಗುನ್. ಹೊಟ್ಟೆ ಫುಲ್ ಅಷ್ಟು ಹೋಗಕತ್ತಿತ್ತು, ನನಗೆ ಮಾತಾಡೋಕ್ಕಾಗೋಲ್ತ್ರಿ. ಫುಲ್ ಹಿಂಗೆ ಆಗಕತ್ತಾವ ನನಗೆ, ಕಾಲು ಕೈ ಎಲ್ಲ ಹೊಟ್ಯಾಗ. ಅಜ್ಜಾರಿ ಇಲ್ಲಿ ಪ್ರಸಾದ ಸಿಗ್ತೈತ್ರಿ? ಹಾಂ, ಐತ್ರಿ. ಬಂದಾಗೈತ್ರಿ? 2:30ಗೆ ಬಂದು ಮಾಡ್ಬಿಡ್ತಾರೆ. ಹೌದ್ರಿ? ನೋಡ್ರಿ ಬರುಂಬಾ. ಅನ್ನ ದಾಸೋ ಇಲ್ಲೈತ್ಲ, ಕೇಳುಂಬಾ ಇಲ್ಲ ಅಂಟೇರಿ. ಅಂಟಿ ಅನ್ನ ಪ್ರಸಾದ ಬಂದಾಗೈತ್ರಿ? ಬಂದಾತ್ರಿ. ಫ್ರೀದಾಗ ಊಟ ಅನ್ನ ಪ್ರಸಾದ ಸಿಕ್ತಿತ್ತು, ಹೋಯ್ತು ಮಿಸ್ ಮಾಡ್ಕೊಂಡೆ. ಇವಾಗ ಎಲ್ಲಿ ಹೋಗ್ಬೇಕು ಗೊತ್ತಾಗತ್ತಿಲ್ರಿಪ್ಪ. ಫುಲ್ ಹಶು ಆಗೈತಿ. ಈಗ ನಂಗೆ ಬರೀ ಜಸ್ಟ್ 90 ರೂಪೀಸ್ ಅದಾವ ನನ್ನ ಕಡೆ. ಅದ್ರ ಒಳಗೆ ನಾನು ಈಗ ಊಟ ಮಾಡ್ಬೇಕು, ನೆಕ್ಸ್ಟ್ ಸ್ನ್ಯಾಕ್ಸ್ ತಿನ್ಬೇಕು, ಆಮೇಲೆ ನಮ್ಮ ತಮ್ಮಗೆ ಗಿಫ್ಟ್ ತೊಗೋಬೇಕು, ಡಿನ್ನರ್ ಆಗ್ಬೇಕು. ಅಯ್ಯಪ್ಪ ದೇವ್ರಿ, ಇಷ್ಟೆಲ್ಲ ಮಾಡ್ಬೇಕ್ರಿ. ಖರ್ಚು ಒನ್ ಡೇದಾಗ ಆಗ್ತೈತೆ ಇಲ್ಲೋ ಅನ್ಸಾದ್ಬಿಟ್ಟೈತೆ ನನಗೆ. ನಮ್ಮ ತಮ್ಮಗೆ ಗಿಫ್ಟ್ ತೊಗೊಂಡು ಹೋಗ್ತೀನಿ ಇಲ್ಲೋ ಅನ್ನಿಸ್ಬಿಟ್ಟೈತೆ. ನಿಮಗೆ ಹೆಂಗೆ ಅನ್ಸಾತೈತೆ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ಆ್ಯಂಡ್ ಲೈಕ್ ಮತ್ತು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರ್ಬೇಡ್ರಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಈಗ ಮತ್ತೆ ಹುಡ್ಕಕ್ಕೆ ಹೋಗೋಣಂತ ಬರ್ರಿ, ಎಲ್ಲಿ ಸಿಗುತ್ತೆ ನೋಡೋಣಂತ. ಸ್ವಸ್ಥದಾಗ ಮಸ್ತ್ ತಿನ್ನೋಣಂತ ರೀ. ಇಲ್ಲಿ ಸ್ವಸ್ಥದಾಗ ಎಲ್ಲಿ ಊಟ ಸಿಗುತ್ತೆ ರೀ? ಯಡೂರ ಸಿದ್ಲಿಂಗ ಅಲ್ಲಿ ರೀ? ಇದೆ ರೀ? ಹೌದ್ರಿ, ಥ್ಯಾಂಕ್ಸ್ ರೀ ಆಂಟಿ ರೀ. ಬಾ, ಅಲ್ಲೆಲ್ಲೇ ಯಡೂರು ಸಿದ್ಧಲಿಂಗೇಶ್ವರ ಅಂತ, ಅಲ್ಲಿ ಹೋಗಿ ಕೇಳೋಣಂತ ಊಟ. ಕಚೋರಿಗೆ ಅನ್ನ ಎಷ್ಟು? ಕಚೋರಿಗೆ 40 ರೂಪಾಯಿ. 40 ರೂಪಾಯಿ. ನಾನು 40 ರೂಪಾಯಿ ಆತಂದ್ರೆ ನಾ ಎಲ್ಲಿ ತಿನ್ಲಿಲ್ರಿಪ್ಪ. ಒಂದು 20 ರೂಪಾಯಿ ಇತ್ತಂದ್ರೆ ತಿಂದ್ಬಿಡ್ತಿದ್ದೆ. ಏನು ಗೊತ್ತ್ರಿ, ನನಗೊಂದು ಐಡಿಯಾ ಬಂತು. ಬೆಸ್ಟ್ ಐಡಿಯಾ ಏನು ಗೊತ್ತ್ರಿ? ಬಸ್ ಸ್ಟ್ಯಾಂಡ್ ಹತ್ರ ಒಂದು ಇಂದಿರಾ ಕ್ಯಾಂಟೀನ್ ಐತಿ, ಅಲ್ಲಿ ಹೋಗಿ ಊಟ ಮಾಡೋಣಂತ. ನನಗೆ ಗೊತ್ತೈತಿ 40 ರೂಪಾಯಿ ಪ್ಲೇಟ್ ಇರ್ತಾವು. ಇಲ್ಲಿ ಹೊರಗೆಲ್ಲ ಕೇಳಕ್ಕೆ ಹೋದ್ರೆ 40, 50, 60 ರೂಪಾಯಿ ಪ್ಲೇಟ್. ಬೆಸ್ಟ್ ಇಂದಿರಾ ಕ್ಯಾಂಟೀನ್ ಒಳಗೆ ಹೋಗಿ ಊಟ ಮಾಡ್ಬರೋಣಂತ ಬರ್ರಿ. ಅಲ್ಲೇ ಹೋಗಿ ಊಟ ಮಾಡಿ ಬಂದ್ಬಿಡ್ತೀನಿ. ಸುಮ್ಮನೆ ಅಡ್ಡಾಡೋದಂದ್ರೆ ಆಗಲ್ರಿ. ಈಗ ಮೊದಲು ಹಶು ಆಗೈತಿ. ಹಶು ಆದ್ರೆ ನಂಗೆ ತಡ್ಕೋಕ್ಕಾಗಂಗಿಲ್ಲ, ಭಾಳ ಮಾತಾಡ್ಕೊಳೂ ಆಗಂಗಿಲ್ಲ, ಸಿಟ್ಟು ಭಾಳ ಬರ್ತೈತಿ. ಪಟ ಹೋಗುಂಬರ್ರಿ. ಮುಚ್ತ್ರಿ ಬಾಕ್ಲ, ಅನ್ನ ಬರೋಗ್ಲೇ ಮುಚ್ಚೆ ಬಿಡ್ತು ನೋಡ್ರಿ. ಇಲ್ಲ ಮುಚ್ಚಿದ್ರು ಅವ್ರು ಹೊಂಟ್ರು. ಶಟ್ ಕರ್ಮ ಕಾಂಡ. ಯಾರು ಇಲ್ಲ ಏನು? ಯಾರು ಇಲ್ಲ. ಕ್ಲೋಸ್ ಆಯ್ತಾ ನನ್ನ ಏನಂತಾರೆ ಈಗ? ಇಟ್ಟು ಕ್ಲೋಸ್ ಆತ್ರಿಪ್ಪ. ಅಯ್ಯೋ ದೇವ್ರೆ, ಈಗ ಎಲ್ಲಿ ಸಿಗುತ್ತೆ ಊಟ? ಎಷ್ಟು ಉಳ್ಸಕ್ಕೆ ಟ್ರೈ ಮಾಡತ್ತಾವ ನೋಡ್ರಿ. 20 ರೂಪಾಯಿ ಹಿಂಗೆ ಜಲ್ದಿ ಬರ್ಬೇಕಿತ್ತು ನೋಡಿ ನಾನು. ಅಂಕಲ್ ರೀ, ಇಲ್ಲಿ ಮತ್ತೆ ಊಟ ಎಲ್ಲಿ ಸ್ವಸ್ಥ ಸಿಗತ್ರಿ?
ಇದು ಒಂದೇ ರೀ ಆಯ್ತು ರೀ. ಇಲ್ಲಿ ಒಂದು ಅಂಗಡಿ ಇಟ್ಟ ಕಂಡೈತಿ ತಿನ್ನಕ್ಕೆ ಬಂದೀನಿ. ಹೆಂಗ್ರಿ ಆಂಟಿ ಎಗ್ ರೈಸ್ ರೀ 35 ರೀ. ಹಾಫ್ ಪ್ಲೇಟ್ ಇಲ್ರಿ ಅಲ್ರಿ ನಂಗೆ ಅರ್ಧ ಬೇಕಾಗಿತ್ತು ರೀ ಹಾಫ್ ಪ್ಲೇಟ್. ನಂಗೆ ತತ್ತಿ ಬ್ಯಾಡ್ರಿ ಹಂಗೆ ಮಾಡ್ಕೊಡ್ರಿ. ಹಾಂ ಕಡಿಮೆ ಇಲ್ರಿ ಅಂಟ್ರಿ. ಇವತ್ತು ನಾ ಚಾಲೆಂಜ್ ಮಾಡೀನಿ ಅದಕ್ಕೆ ರೀ. ಇವತ್ತು 100 ರೂಪಾಯಿ ಒಳಗೆ ಅಂದ್ರೆ ಇಡೀ ದಿನ 100 ರೂಪಾಯಿ ಒಳಗೆ ಚಾಲೆಂಜ್ ಮಾಡೀನಿ ರೀ. ಏನಂತಾರ ಊಟ ಗೀಟ ಎಲ್ಲ 100 ರೂಪಾಯಿ. ಊಟ ಗೀಟ ನಾಷ್ಟ ಎಲ್ಲ ರೀ ಅಂತೀರಿ. ರಾತ್ರಿ ಊಟನೂ ಮಾಡ್ಬೇಕ್ರಿ ನಾ. ಅದ್ರ ಸಂಬಂಧ ರೀ ಅರ್ಧ ಪ್ಲೇಟ್ಗೆ 10 ರೂಪಾಯಿ ಮಾಡಿಕೊಡ್ತೀರಿ. ಬರಂಗಿಲ್ರಿ ಬರಂಗಿಲ್ಲ ಅಂತ ಬೇಡ ಮುಂದೆ ನೋಡೋಣ. ಅಲ್ಲೇ ಮಾಡ್ತೀವಿ. ಅದೇ ರೀ ನಂಗೆ ಎಗ್ ಬ್ಯಾಡ್ರಿ ಮಾಡಿಕೊಟ್ಟಿದ್ದು ಬೇಡ್ರಿ ನಮ್ಗೆ ಕೂಲಿ ಅದನ್ನ ಬೇಡ್ರಿ. ಸ್ವಲ್ಪ ಕೊಡ್ರಿ ಬೇಡವಾ ಅಂಟಿ ರೀ. ಎಷ್ಟು ರೀ ಎಗ್ ರೈಸಿಗೆ ರೀ 40 ರೀ. ಅರ್ಧ ಪ್ಲೇಟ್ ಕೊಡ್ತೀರಿ. ನಂಗೆ ಎಗ್ ತತ್ತಿ ಬ್ಯಾಡ್ರಿ ಹಂಗೆ ಮಾಡ್ಕೊಡ್ತೀರಿ. ಹಾಂ ಎಷ್ಟು ರೀ ಅದಕ್ಕೂ 40 ರೂಪಾಯಿ ರೀ. ಅರ್ಧ ಪ್ಲೇಟ್ ಕೊಡಂಗಿಲ್ಲ ಅಂಡ್ರಿ. ಏನು ಗೊತ್ತ್ರಿ ನಾ ಇವತ್ತು ಚಾಲೆಂಜ್ ತೊಗೊಂಡೀನಿ ರೀ 100 ರೂಪಾಯಿದ್ದು. ಇವತ್ತು ಇಡೀ ದಿನ ನಾಷ್ಟ ಚಹಾ ಮತ್ತು ಊಟ ಎಲ್ಲ ಇದು ಮಾಡ್ಬೇಕು ರೀ. ಈಗ 50 ರೂಪಾಯಿ ಅಷ್ಟೇ ಓದೋದ್ರಿ ನನ್ನ ಕಡೆ. ನಂಗೆ ಸ್ವಲ್ಪ ಕೊಡ್ರಿ. 20 ರೂಪಾಯಿದು ಎಷ್ಟಾಗುತ್ತೆ ಅಷ್ಟೇ ಕೊಡ್ರಿ. ಮಾಡ್ಬೇಕಾಗ್ತೈತಿಲ್ರಿ ಅದಕ್ಕೆ ಒಂದು ಪ್ಲೇಟ್ ಅಂದ್ರೆ ಮಾಡ್ತೀವ್ರಿ. ಅದು ನಮಗೆ ಎಲ್ಲ ಇದು ಬರ್ಬೇಕಂತ್ರಿ. ಇವತ್ತು ಇಡೀ ದಿನ ಚಾಲೆಂಜ್ ರೈಸ್ ಐತ್ರಿ ಎಗ್ ರೈಸ್ ಐತ್ರಿ ಅದ್ರಾಗಿನ ಅರ್ಧ ಕೊಡ್ತೀವಿ. 20 ರೂಪಾಯಿ ರೀ 20 ರೂಪಾಯಿ ರೀ ಕೊಟ್ರು. ಎಷ್ಟು ಮಾಡ್ತಾವ ನೋಡ್ರಿ ಈಗ ಒಂದು 20 ರೂಪಾಯಿ ಖರ್ಚು ಮಾಡಕ್ಕೆ. ಆರಾಮ್ ತಿನ್ನ ಏಟ ಪಟ ನಿಮಗೇನು ಗೊತ್ತು ಹೊಟ್ಟೆ ಆಗೈತಿ. ಮಗ ತಿನ್ನತ್ತಲ್ರಿ. ಮುಂಜಾನೆ ದಿಲ್ಲಿ ಮಠ ಬರೀ 30 ರೂಪಾಯಿ ಖರ್ಚು ಮಾಡ್ಯಾವ. ಇನ್ನೂ 90 ರೂಪಾಯಿ ಅದಾವ ನಿಮ್ಮ ಕಡೆ. ಸರಿ 60 ರೂಪಾಯಿ ಅದಾವ ಇನ್ನು. ಅಂಟ್ರಿ ತೋರಿ ಥ್ಯಾಂಕ್ಸ್ ರೀ ಅಂತೀವಿ ಬಾ. ಯವ್ವ ಹೊಟ್ಟೆ ಫುಲ್ ಹಸಿದ್ ಬಿಟ್ಟಿತ್ರಿ. ಹೆಂಗಾಗಿದ್ದು ಗೊತ್ತ್ರಿ ಆ ತಿನ್ಲಾರ್ದಕ್ಕೆ ತಲೆನೂ ಸಾಕತ್ತಿತ್ತು. ಚಕ್ರ ಬಂದಂಗೆ ಆಗತ್ತಿತ್ತು. ಆ ಕಡೆಯಿಂದ ಈ ಕಡೆ ಓಡಾಡೋದು. ಯಪ್ಪ ನಾ ಹೋಗ್ಲಿ ಇಂದ್ರ ಕ್ಯಾಂಟೀನ್ ಮುಚ್ಚೇ ಬಿಡ್ತೀರಿ ಅದು. ಯಪ್ಪ ನಾ ಎಂಟಿ ಕೊಡ್ತಾರ ಇಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ಪಾಪ ಏನು ಬಗೆ ಕೊಟ್ರೇನ್ರಿಪ್ಪ ಪುಣ್ಯ. ಏ ಬಾ ಹರ್ದಿ ಬೇ ಬಿದ್ದಿದ್ದು ಬಾ. ಅದೇ ಕರಿತೈತಿ ಮತ್ತೆ ನೀ ಹಂಗದಿ ಹರಿತದ ಕರ್ಕತೆ ಹರಿದ ಬಿಡ್ತದ. ನೋಡ್ರಿ ರೊಕ್ಕ ಇರ್ಲಾರ್ದವ್ರು ಏನ್ ಮಾಡ್ತಾರ ಗೊತ್ತ ಈ ತರ ಬಂದು ಟೈಮ್ ಪಾಸ್ ಮಾಡ್ತಾರ. ಸೊ ನನ್ನ ಕಡೆನೂ ರೊಕ್ಕ ಇಲ್ರಿ. ಈಗ ನಾನು ಟೈಮ್ ಪಾಸ್ ಮಾಡಕ್ ಬಂದೀನಿ. ಇವ್ರ ಹಂಗೆ ಹಿಂಗ ಮಕ್ಕಳದು ಅಡ್ಡಾಡೋದು ಕುಂದ್ರದು ಮಾಡಾಕ್ತಾರ. ನೋಡ್ರಿ ನೀವು ನೋಡ್ರಿ ಹೆಂಗ್ ಬಂದಾರ ಅವ್ರೆಲ್ಲ. ರೊಕ್ಕ ಇರ್ಲಾರ್ದವ್ರು ಬಂದು ಹಿಂಗ ಟೈಮ್ ಪಾಸ್ ಮಾಡೋದು. ಇವತ್ತು ನನ್ನ ಕಡೆನೂ ರೊಕ್ಕ ಇಲ್ಲ. ಚಂದ ಕೂತಾರ ನೋಡ್ರಿ ಎಲ್ಲರೂ ಮಸ್ತ್ ಕೂತಾರಲ್ರಿ. ಅಂಕಲ್ ನ್ಯೂಸ್ ಪೇಪರ್ ಓದಾಕತ್ತಾರಲ್ಲ ನೋಡ್ರಿ ಅಲ್ಲಿ. ಜೋರ್ರಿ ಹಾಡು ಹೋಗ್ಲಿ. ಹಾಡಾಗಿದ್ರೆ ಜೋರ್ರಿ ಹಾಡ. ಛೇ ಇಲ್ಲ ನಾ ಭಾಷಣ ಬರ್ತೀನಿ. ನಾವು ನೆನಪು ಬರಮಟ್ಟ ಬಿಡೋದಿಲ್ಲ. ಹಾಡೇ ಬಿಡು. ಹಾಡೋದಿದ್ದ ಕ್ಲಾಸ್ ಬಂಕ್ ಮಾಡಿ ಬಂದ್ರೇ. ಯಾವ ಕ್ಲಾಸ್ ಇತ್ತು ಯಾರಿಂದಲ್ಲ ನನ್ನೂ ಮತ್ತೆ ನನ್ನ ಚಿನ್ನೋದೈತಿ ನೋಡ್ರಿ. ಏನು ಗೀಚಾರ ರೀ ಹಣವತ್ತು ಗೀಚಾರ. ಅವನ ಹತ್ತ ನೋಡಲ್ಲ. ನೀತಿ ನಮ್ಮೂಲ ಸಬ್ಸ್ಕ್ರೈಬ್ ಎಲ್ಲರೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಡೈಲಿ ಲಾಗ್ಸು ಬರ್ತಾವ, ಚಾಲೆಂಜ್ ಲಾಗ್ಸು ಬರ್ತಾವ, ಎಲ್ಲ ಲಾಗ್ಸು ಬರ್ತಾವ. ನಮ್ಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್. ಮಧ್ಯಾಹ್ನ ಊಟ ನೋಡಿದ್ರಿ ಹಾಫ್ ಪ್ಲೇಟ್ ಅಷ್ಟೇ ಮಾಡಿದೆ ಊಟ. ಬರೀ ಸ್ವಲ್ಪ ಇತ್ತು ರೈಸ್. ಈಗ ಹೊಟ್ಟೆ ಹಸಿಲಿಕತ್ತದ. ಸ್ವಲ್ಪ ವಡಾಪಾವ್ ತಿನ್ನಕ್ಕೆ ಬಂದೀನಿ. ಇಲ್ಲಿ ಐತಿ ವಡಾಪಾವ್. 10 ರೂಪಾಯಿ ವಡಾಪಾವ್ ತಿಂತೀನಿ. ಯಾಕಂದ್ರೆ ಹಶು ಆಗಕತ್ತೈತೆ ನಂಗೆ ತಡ್ಕೋಕ್ಕಾಗೋಲ್ತು. ಆ್ಯಂಡ್ ಚಹಾ ಕುಡ್ದಿಲ್ಲ ನಾನು. ಚಹಾ ಸುಮ್ಮನೆ ಅದು ಕುಡಿದ್ರು ಹೊಟ್ಟೆ ತುಂಬಂಗಿಲ್ಲ ರೀ. ಮತ್ತು ಅದ್ರ ಜೊತೆ ಮಾಡಿ ಟೋಸ್ಟ್ ತೊಗೋಬೇಕಾಗುತ್ತೆ. ಸೊ ಸುಮ್ಮನೆ ಅದಕ್ಕೂ 10 ರೂಪಾಯಿ ಅದಕ್ಕೂ 10 ರೂಪಾಯಿ ಅದಕ್ಕೆ ವೇಸ್ಟ್ ಅಲ್ರಿ. ಎರಡಕ್ಕೂ 20 ರೂಪಾಯಿ ಆಗುತ್ತೆ. ಇಲ್ಲಿ 10 ರೂಪಾಯಿದ ವಡಾಪಾವ್ ತಿಂದ್ರೆ ಒಂದು ಪಾವು ಒಂದು ವಡ ಸಿಗ್ತೈತಿ ರೀ. ಹೊಟ್ಟೆ ತುಂಬಿಡ್ತೈತಿ. ಹೌದಿಲ್ರಿ? ಅದಕ್ಕೆ ಅದನ್ನ ತಲೆ ಓಡಿಸ್ಕೊಂಡು ಇಲ್ಲಿ ಬಂದೀನಿ ನಾನು ತಿನ್ಲಿಕ್ಕೆ. ಭಾರಿ ಡೇಂಜರ್ ಅದಾಳ್ರಿ. ಭಾರಿ ಡೇಂಜರ್ ಅದಾಳ. ನನಗೂ ಒಂದು ತಗೋ.
ನಮ್ ಕಡೆ ರೊಕ್ಕ ಇಲ್ಲ. ಕೊಡ್ತೀನಿ 10 ರೂಪಾಯಿ ಆಯ್ತು ನಾ ಕೊಡ್ತೀನಿ ಕೊಡು ಫಸ್ಟ್ ಹಿಡ್ಕೊರ ಮಂಗೆ ಆಯ್ತು ಬಂದ್ಬಿಟ್ರ ರಾಜ ನನಗ ನಾನು ಇದು ಮಾಡತ್ತೀನಿ ಅಣ್ಣ 2 ವಡಪಾವ್ ಹಾ ಇಲ್ಲೇ ರೀ ಇಲ್ಲೇ ಕೊಡ್ರಿ ಹೊಟ್ಟೆ ಹಸು ಭಾಳ ಆಗೈತ್ರಪ್ಪ ಆಗೋದು ನಮಗ ತಿಂಡಿ ತಮಾಷ್ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಮಾಡಿಲ್ಲ ನಾ ತಗೋ ಕೊಟ್ಬಿಡು ಬೇಡ ಇದು ಪೇಪರ್ ಬೇಡ ಏನ್ ಮಾಡ್ತೀವಿ ತೊಗೊಂಡು ಪೇಪರ್ ಕೈ ಒರೆಸ್ಕೊಳಕ ಹೌದಾ 8 ಗಂಟೆ ಆಗಕ್ ಬಂತು 8:00 ಅನ್ಕೋರಿ ಆಲ್ಮೋಸ್ಟ್ 9 ಗಂಟೆ ಆಗಕ್ ಬಂತು ಈಗ ಊಟಕ್ಕೆ ಬಂದೀನಿ ಇಲ್ಲೇ ಪ್ರಸಾದ ಐತಿ ಗುಡಿ ಒಳಗ ಇಲ್ಲೇ ಊಟ ಮಾಡ್ಬಿಡೋನು ಆಯ್ತು ನನ್ಗೀಗ ಎಷ್ಟು ಉಳ್ದಾವ ಅಂದ್ರೆ 60 ರೂಪಾಯಿ ಉಳ್ದಾವ್ರಿ ಈಗ ತಲೆ ಓಡಿಸತ್ತಾವ್ರಿ ಭಾರಿ ತಲೆ ಓಡಿಸತ್ತ ಇಲ್ಲಿ ಬಂದೀವಿ ಫೈನಲಿ ಊಟ ಸಿಕ್ತ್ರಿ ಶಿರಾ ಸ್ವಲ್ಪ ಗೊತ್ತಾಗ್ತಿಲ್ಲ ತಗೋ ಮಸ್ತ್ ಮಾಡ್ಯಾರ ಫೈನಲಿ ಮನೆಗೆ ಬಂದೆ ನೋಡ್ರಿ ಒಂದು ಮುಂಜಾನೆ ಹೊರಗೆ ಹೋದಕಿ ಈಗ ಮನೆಗೆ ರೀಚ್ ಆದೆ ನಮ್ಮ ತಮ್ಮಗ್ ಫೋನ್ ಹಚ್ಚಿ ಕೇಳಿದ್ರಿ ವಡಾಪಾವ್ ತಗೊಂಬ ಅಂದ ಸೊ ಹಂಗಾಗಿ ವಡಾಪಾವ್ ತಗೊಂಬಂದಿನಿ ಅವಂಗೂ ಆಯ್ತು ಅಜ್ಜಿಗೂ ಆಯ್ತು ಅಜ್ಜಾರಿಗೂ ಆಯ್ತು ಹೊಸರಿಗೆ ತಗೊಂಬಂದೆ ಬಟ್ ನಂದು ಬಜೆಟ್ 60 ರೂಪಾಯಿ ಉಳಿದಿತ್ತಲ್ರಿ ಅದೇ ಬಜೆಟ್ ಒಳಗೆ ಹೊಸರಿಗೆ ತಗೊಂಬಂದ್ಬಿಟ್ಟೆ ನಮ್ಮ ತಮ್ಮಗ ವಡಾಪಾವ್ ತಗೊಂಬಂದೇರಿ ಹೆಂಗೈತೋ ವಡಾಪಾವ್ ಮಸ್ತ್ ಐತಿ ಸೊ ಅಂದ್ರು ಚಾಲೆಂಜ್ ಫೈನಲ್ ಕಂಪ್ಲೀಟ್ ಮಾಡಿಲ್ರಿಪ್ಪ ನಾ ತಲೆ ಓಡಿಸಿಲ್ರಿ ಆಗೋದಿಲ್ಲ ತಂದ್ಕೊಂಡಿದ್ದೆ ಬಟ್ ಹಂಗ ಮಾಡಿ ತಲೆ ಓಡಿಸಿಲ್ಲ ರೊಕ್ಕ ಉಳಿಸಿಲ್ರಿ 60 ರೂಪಾಯಿ ಉಳಿಸಿದರಿ ಮಂಗ್ಯ ಬರೀ 40 ರೂಪಾಯಿ ಖರ್ಚು ಮಾಡಲ್ರಿ ಮುಂಜಾನೆ ಬರೀ 40 ರೂಪಾಯಿ ಖರ್ಚು ಮಾಡಲ್ಲ ಸೊ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಅಂತ ಐ ಹೋಪ್ ನಿಮ್ಗೆ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗ್ ಸಿಗೋಣಂತ ಅಂಟಿಲ್ ಟೇಕ್ ಕೇರ್ ಬೈ 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 ಗುಡ್ ನೈಟ್